ಉತ್ತಮವಾದ ಗುಣಮಟ್ಟದ ರಚನಾತ್ಮಕ ಕೆಲಸಗಳನ್ನು ನಿರಂತರ ಮಾಡ್ತಾ ಬರ್ತಾ ಇದೆ. ಮಾನ್ಯ ಕಾರ್ಯಾಧ್ಯಕ್ಷರಾಗಿದ್ದ ಗುಬ್ಬಿಗೌಡ ರಮೇಶ್ ಅವರು, ನಮ್ಮ ಸಂಘಟನಾ ಮಂತ್ರಿಗಳಾಗಿರುವಂತಹ ನಮ್ಮ ರಾಮಚಂದ್ರಜಿ, ಪದ್ಮಿನಿ ಅಕ್ಕ, ಮತ್ತು ಈ ಕೂತಂತ ನಮ್ಮ ಕರುಣಾ ವಿಜೇಂದ್ರ ಅಕ್ಕ, ಎಲ್ಲರೂ ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ. ಯಾಕೆಂದರೆ ಈ ದೇಶ ಬಹಳ ಮುಖ್ಯ ಅಂತ ಅವರ ಆಲೋಚನೆ. ಉದ್ದೇಶದಲ್ಲೂ ದೇಶವಿದೆ, ಪದವಿಭಾಗ ಮಾಡ್ತಕ್ಕದಲ್ಲ. ಆದರೆ ಯಾವುದೋ ಒಂದು ಉದ್ದೇಶ ನಾವಿಲ್ಲಿ ಬಂದಿದ್ದೇವೆ ಅಂತಂದರೆ ಅದರ ಅರ್ಥ ನೀವುಗಳೆಲ್ಲವೂ ಬಹಳ ಚೆನ್ನಾಗಿ ಹೇಳಿದ್ರು ಅಕ್ಕನವರು. ನೋಡಿ, ನೀವೆಲ್ಲೂ ಭರವಸೆ ಎಂದರು. ಭವ್ಯ ಭಾರತದ ಭರವಸೆಗಳು ನೀವು ಅನ್ನೋದಾದರೆ, ಆ ಭರವಸೆಯನ್ನು ನನ್ನ ಹೆಗಲ ಮೇಲೆ ಹೊತ್ಕೊಳ್ತೇನೆ ಅನ್ನೋದಾದರೆ, ಅದಕ್ಕೆ ಬಹಳ ಒಳ್ಳೆಯದಂಥ ಸಚ್ಚಾರಿತ್ರ್ಯವನ್ನು, ಸನ್ನಡತೆಯನ್ನು, ಸತರ್ಕತೆಯನ್ನು, ಇವೆಲ್ಲವನ್ನು ಸಾಯದಲ್ಲೇ ಆರಂಭವಾಗುತ್ತೆ. ಅದಕ್ಕೆ ಕಲ ಯಾ ವಿಮುಕ್ತಿ ಅಂತ ಹೇಳಿದ್ದಾರೆ. ವಿಮುಕ್ತಿಯಿಂದ ದಯಪಾಲಿಸುವುದೇ ಕಲೆ. ಅವ್ರು ಕೇಳಿದ್ರು ಸೂಕ್ಷ್ಮ ಮೂಲಕ ನೋಡಿ, ಯಾರು ನಿಮಗೆ ಕಲಾವಿದರಾಗಬೇಕು ಅಂತ ಹೇಳಿದ್ರೆ ಅಕ್ಕಪಕ್ಕ ನೋಡಿದ್ರು. ಆಗಲೂ ಹೇಳಿದ್ರು ಅಕ್ಕನವರು, ಅಕ್ಕಪಕ್ಕ ನೋಡಬೇಡಿ, ನೆರೆ ಹೊರೆಯಾಗದಿರಲಿ ಅಂತ ಹೇಳಿದ್ರು. ನೆರೆ ಹೊರೆ ಅಂತ ನಾವು ವಿರುಕ್ತಿ ಹೇಳಿಬಿಡ್ತೇವೆ, ಆದರೆ ನೆರೆ ಎಂದಿಗೂ ಹೊರೆ ಆಗದಿರಲಿ ಅನ್ನೋದನ್ನು ಅಕ್ಕನವರು ಹೇಳಿದ್ರು. ಇಂದಿಲ್ಲಿ ಏನು ನೋಡಿ, ರಮ್ಯಾ ಅಕ್ಕ ಎಷ್ಟು ಚಂದ ನರ್ಸಿದ್ರು. ಅದರ ಅರ್ಥ ಆ ಇಬ್ಬರು ಮಾತೆಯರು ಎಷ್ಟು ಚಂದ ಹಾಡಿದ್ರು. ನಾವ್ಯಾಕೆ ಹಾಗಾಗೋಲ್ಲ ಅನ್ನೋದು ನಮಗೆ ಅವರು ಒಟ್ಟದ ಸವಾಲು ಇರಬಹುದೇ. ಸವಾಲು ಸಹ ಸಾಯಿಂದ ಆರಂಭ ಆಗುತ್ತಲ್ವೇ. ಈ ರೀತಿ ನಾವು ಸ್ವೀಕಾರ ಮಾಡಬೇಕಾದ್ರೆ ನೋಡಿ, ಸ್ವೀಕಾರವೂ ಸವಾಲಿದೆ. ಎಲ್ಲದರಲ್ಲೂ ಸಹ ಇರಬೇಕಾದಾಗ ನಾವು ಸವಾಲಾಗಿ ಸ್ವೀಕಾರ ಮಾಡಿ, ನನ್ನ ಈ ಕಲೆ, ನನ್ನ ನೆಲದ ಈ ಕಲೆ ಸಂಸ್ಕೃತಿಯನ್ನು ಸಾಯದಲ್ಲಿ ಆರಂಭವಾಗ್ತಾ ಇದೆ. ಅದು ಬೇರೆಕೆಯಾಗದ ರೀತಿಯಲ್ಲಿ ನೋಡಿಕೊಳ್ತೇನೆ. ಅದನ್ನು ತುಂಬ ಶುದ್ಧ ರೂಪ ಮಾಡಿಕೊಂಡು ಆ ನಂತರ ಬರುವ ತಲೆಮಾರಿಗಳಿಗೆ ತದ್ವತ್ ದಾಟಿಸುತ್ತೇನೆ. ಇದು ಜವಾಬ್ದಾರಿ. ನಮ್ಮಲ್ಲಿ ಯಾವಾಗಲೂ ಹೇಳ್ಕೊಳ್ತೇವೆ ಜವಾಬುದಾರಿ ಅಂತ. ಜವಾಬು ಅಂದರೆ ದಾಯಿತ್ವ, ಉತ್ತರ ಕೊಡೋದಲ್ಲ. ಅರುಣ್ ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಹೇಗೆ ಉತ್ತರ ಕೊಡ್ತೀರಿ ತಾಯಿಗೆ? ಆಹಾರ ಖಾದ್ಯಗಳಲ್ಲಿ ಬದಲಾದ ತಕ್ಷಣ ಹೇಗೆ ಬದಲಾಗುತ್ತೆ ಭಾವ, ಎಷ್ಟು ಚೆನ್ನಾಗಿ ಹೇಳಿದ್ರು. ವಿಭಾವ, ಅನುಭಾವ, ಸಂಚಾರಿ, ಸ್ಥಾಯಿ, ವ್ಯಭಿಚಾರಿ. ವ್ಯಭಿಚಾರಿ ಅಂದ್ಕೊಂಡು ಬೇರೆ ಯೋಚನೆ ಮಾಡ್ತೀವಿ. ಮುನಿ ವ್ಯಭಿಚಾರಿ ಪದವನ್ನು ಹೇಗೆ ಬಳಕೆ ಮಾಡಿದ್ದಾನೆ ನೋಡಿ. ಇದೆಲ್ಲದರ ಸಂಯೋಗದಿಂದಾಗಿ ಮಾತ್ರವೇ ರಸ ನಿಷ್ಪತ್ತಿ ಅಂತ ಹೇಳಿದರು. ನಿಷ್ಪತ್ತಿ ಪದದ ಅರ್ಥ ಏನು? ಇವರಂತೂ ಇಲ್ಲಿ ತಂತ್ರ ಎಷ್ಟೊಂದಿದೆ ಅಂತಂದರೆ, ಬೆರಳ ತುದಿಯಲ್ಲಿ ಮಾಹಿತಿ ಇದೆ. ನೀವು ನಿಷ್ಪತ್ತಿ ಅಂದ್ರೇನು, ವ್ಯುತ್ಪತ್ತಿ ಅಂದ್ರೇನು, ಉತ್ಪತ್ತಿ ಅಂದ್ರೇನು, ಅಕ್ಕನವರು ಬಹಳ ಚೆನ್ನಾಗಿ ಹೇಳಿದ್ರು. ನಾವು ಕಲಾವಿದರನ್ನು ಉತ್ಪತ್ತಿ ಮಾಡಬೇಕು ಅಂತ ಹೇಳಿದ್ರು. ಇಟ್ ಈಸ್ ಇಂಪಾರ್ಟೆಂಟ್ ಟು ಪ್ರೊಡ್ಯೂಸ್ ಅಂತ ಹೇಳಿದ್ರು. ಆ ಪದ ಪ್ರೊಡ್ಯೂಸ್ ಅಂದರೆ ಉತ್ಪತ್ತಿ, ಉತ್ಪಾದನೆ. ಇಂಥ ಉತ್ಪತ್ತಿ ಪ್ರೊಡ್ಯೂಸ್ ಎಲ್ಲ ಇದೆಯಲ್ಲ, ಇದನ್ನು ನಮ್ಮ ವಿಕೃತವನ್ನು ರೆಡ್ಯೂಸ್ ಮಾಡಿದ್ರೆ ಮಾತ್ರವೇ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಈಗಿರುವಂಥ ವಿಕೃತಿಯನ್ನು ದಯಮಾಡಿ ನನ್ನೆಲ್ಲ ಇಲ್ಲಿ ಕೂತಂಥ, ನಾನು ಈ ವಿಜಯಾಗಿ ಹೊಸಬನಲ್ಲ. ನನ್ನ ತಂಗಿ ಓದಿದ ಸಂಸ್ಥೆ ಇದು. ನನ್ನ ತಂಗಿ ಬರೋಮನೂ ಹೇಳಿದ್ದು ನನಗೆ ಆ ಚಿತ್ರಗಳು ಬೇಕು ಅಂತ. ನೋಡಿ ಎಂಥ ಭಾವ ಅದು. ತಾನು ಕೂದು ಓದಿದ ಈ ಶಾಲೆಯ ಈ ಕೊಠಡಿಗಳೆಲ್ಲ ನನಗೆ ಒಂಚೂರು ಅದರ ಸ್ಮೃತಿ ಬೇಕು ಅಂದರೆ 10-20 ವರ್ಷಗಳ ಹಿಂದೆ ಓದಿದಂಥ ಆ ಜೀವಕ್ಕೆ ಸ್ಮೃತಿ ಬೇಕು ಅನ್ನೋದಾದರೆ, ಭಾರತ ನಮಗೆ ಬಿಟ್ಟು ಹೋದ ಸ್ಮೃತಿಯನ್ನು ಯಾಕೆ ನಾವು ಬಿಡಬೇಕು? ಸ್ಮೃತಿಯನ್ನು ಅರ್ಥ ಮಾಡ್ಕೊಳ್ಳಿ, ನೋಡಿಕೊಳ್ಳಿ. ಸ್ಮೃತಿಗೆ ಕೇವಲ ಸ್ಮರಣೆ ಅಷ್ಟೇ ಇಲ್ಲ, ನಮ್ಮಲ್ಲಿ ಶ್ರುತಿ ಮತ್ತು ಸ್ಮೃತಿಗೂ ಬೇರೆ ಬೇರೆ ಅರ್ಥಗಳಿವೆ. ಹಾಗಾಗಿ ಏನು ಸ್ಮೃತಿ, ಏನು ಶ್ರುತಿ, ಯಾಕೆ ಗುರವಃ ಅವರು ವಿತ್ತಾಪಹಾರಕ ಅಲ್ಲ ಚಿತ್ತಾಪಹಾರಕ ಆಗಬೇಕು ಅಂತ. ಚಿತ್ತಾಪಹಾರಕಾಹ ಯಾಕೆ ಹಾಕಿದ್ದಾರೆ, ಎಷ್ಟು ಚಂದ ಹಾಕಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಸಾಧ್ಯ ಆಗೋದು ಯಾವಾಗ ಅಂದರೆ ಸೂಕ್ಷ್ಮಾವಲೋಕನ ಮಾಡಿದಾಗ ಮಾತ್ರ. ಅವಲೋಕನ ಪ್ರಕ್ರಿಯೆಯಿಂದ ಬಹಳ ಚಂದ ನೇರ್ಪುಗೊಳಿಸ್ಕೊಂಡಿದ್ರೆ ಯಾರೂ ಹಾಗೆ ಹಾಡಬಹುದು ಅಂತ ಅವ್ರನ್ನ ತೋರಿಸ್ಕೊಟ್ಟು ಮಾದರಿಗೆ ಒಂಚೂರು ದೀರ್ಘ ಮಾಡಿ ದಾರಿನೂ ಆಗಬಹುದು. ಈ ದಾರಿಯನ್ನು ನಿಮ್ಮದಾಗಿಸ್ಕೊಡಿ ಅಂತ ಈ ಭಾರತ ಸ್ಮೃತಿ ದಿವಸದ ಮುಂದೆ ಗಮನಿಸಿರ್ಬೋದು. ಭಾರತ ಮಾತೆ ಇಟ್ಟಿದ್ದಾರೆ, ನಟರಾಜನ ವಿಗ್ರಹ ಇದೆ, ಪಕ್ಕದಲ್ಲಿರೋದು ಯಾರು ಅಂತ ಯಾವ ಥರ ಯೋಚನೆ ಮಾಡೋದವಾ? ಸ್ವಲ್ಪ ಯೋಚನೆ ಮಾಡಬೇಕು. ಯಾರಿದು? ಯಾವುದೋ ಮೂರ್ತಿ ಇಟ್ಟಿದ್ದಾರಲ್ಲ, ಆಕೆ ಚಿನ್ಮಾತೆ ಅಹಲ್ಯ. ಒಬ್ಬ ರಾಣಿಯಾಗಿದ್ದವಳು ಇಡೀ 3 ಪಾರು ದೇಶವನ್ನು 300 ವರ್ಷಗಳ ನಂತರವೂ ಆಕೆಯನ್ನು ಸ್ಮರಿಸ್ತೇವೆ ಅಂತಂದರೆ, ಆಕೆ ಕೇವಲ 29 ವರ್ಷಗಳ ಆಳ್ವಿಕೆ ಮಾಡಿಸಿದ್ದನ್ನ ಇಡೀ ಭಾರತವನ್ನು ಎಷ್ಟು ಹಿಡಿದಿಟ್ಟಿದ್ಲು. ಸಾಂಸ್ಕೃತಿಕವಾಗಿ, ಔದ್ಯೋಗಿಕವಾಗಿ, ಚಾರಿತ್ರಿಕವಾಗಿ ಹೇಗೆ ಬೆಳೆಗಿದ್ಲು, ಎಷ್ಟು ಸರಳವಾಗಿದ್ಲು. ಇವೆಲ್ಲದರ ಸ್ಮೃತಿ 300ನೇ ವರ್ಷವನ್ನು ಆಚರಣೆ ಮಾಡ್ತಿರುವಂಥ ಚಿನ್ಮಾತೆ ಅಹಲ್ಯ ಕುರಿತಾಗಿ ನಮ್ಮ ಪದ್ಮಿನಿ ಅಕ್ಕನವರು ಇಲ್ಲೊಂದು ಮೂರ್ತಿಯನ್ನಿಟ್ಟು ಆಕೆಯನ್ನು ಸ್ಮರಿಸ್ತೇವೆ. ಬರೀ 300, ಈಗ ನಾವು ಹೇಳ್ತಿರೋದು 2000 ವರ್ಷ. ಅಂದರೆ ನಮ್ಮ ಇಷ್ಟು ದೀರ್ಘವಾದಂಥ, ತುಂಬ ಭಿನ್ನವಾದಂಥ, ವೈವಿಧ್ಯಪೂರ್ಣವಾಗಿರುವಂಥ, ರಚನಾತ್ಮಕವಾಗಿರುವಂಥ ಇಂಥ ಅನೇಕರು ನಮ್ಮ ಮುಂದೆ ಹೋಗಿದ್ದಾರಲ್ಲ, ಆ
ಆ ಎಲ್ಲರನ್ನ ಕೇವಲ ನೆನಪು ಮಾಡಿಕೊಂಡ್ರಷ್ಟೇ ಸಾಕೆ. ಆ ನೆನಪು, ಅವರು ಬಿಟ್ಟು ಹೋದ ಹೊಳಪು ನಮಗೆ ದೀರ್ಘಕಾಲೀನವಾಗಬೇಕು. ನಾವೆಲ್ಲರೂ ಚಿನ್ಮಾತೆ ಯಾಕಾಗೋಲ್ಲ? ಹುಡುಕೀರಿ ಮಾದೇವನ ಅಂತ ಹೇಳ್ತಿದ್ದೀವಲ್ಲ, ಹಾಗೆ ಹುಡುಕೀರಿ ಮಾತೆಯ ಅಂತ ಹೇಳ್ತೀವಿ. ನಿಮ್ಮೊಳಗೆಲ್ಲರೂ ಒಬ್ಬ ಭರತ ಮುನಿ ಅಡಗಿ ಕೂತಿದ್ದಾನ್ಯಾ? ನಿಮ್ಮೊಳಗೆಲ್ಲರೂ ಒಬ್ಬ ಚಿನ್ಮಾತೆ ಅಹಲ್ಯವಾಗಿದ್ದಾರಾ? ನಿಮ್ಮೊಳಗೊಬ್ಬ ಅರುಣ್ ಕುಮಾರ್ ಇದ್ದಾರಾ? ನಿಮ್ಮೊಳಗೊಬ್ಬರು ಕರುಣಾ ಅಕ್ಕ ಇದ್ದಾರಾ? ಈ ಎಲ್ಲವನ್ನು ಹುಡುಕ್ತಾ ಹೋಗ್ಬೇಕು ನಾವು. ನೆನಪಿರಲಿ ಸ್ನೇಹಿತರೆ, ಈ ಬದುಕು ಹೋರಾಟದ ಬಾಬತ್ತಲ್ಲ. ಅಕ್ಕ ಚೆನ್ನಾಗಿ ಹೇಳಿದ್ರು, ಯುವ ಬದುಕು ಭಾವ ಏನು ಅಂದರೆ ಅದೇ ಗೋಳು, ಅದು ಬೇಡ ಅಂತ ಹೇಳಿದ್ರು ಅವರು. ಹೋರಾಟದ ಬದುಕು ಆಗದೇ ಇರಲಿ, ಈ ಬದುಕು ಹುಡುಕಾಟದ ಬಾಬತ್ತಾಗಲಿ, ಅನ್ವೇಷಕ ಬುದ್ಧಿ ಇಟ್ಕೊಂಡು ಕೆಲಸ ಮಾಡೋಣ, ಶೋಧ ಪ್ರವೃತ್ತಿ ನಮ್ಮದಾಗಲಿ. ಶೋಧಿಸಿದರೆ ಮಾತ್ರ ಜೊಳ್ಳೆಲ್ಲ ಕೆಳಗೆ ಹರಿದು ಕಾಳು ಮಾತ್ರ ಉಳಿದೀತು. ಕಾಳಿನ ಬದುಕು ನಿಮ್ಮದಾಗಲಿ. ನಮಸ್ಕಾರ.